ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ಈ ಒಂದು ವಿಡಿಯೋದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಆಫರ್ ಕರ್ವ್ಸ್, ಕೊಡುಗೆ ರೇಖೆಗಳು ಅಥವಾ ನಿವೇದನ ರೇಖೆಗಳು ಅಂತಕ್ಕಂಥ ಒಂದು ವಿಷಯವನ್ನು ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಳೆದ ವಿಡಿಯೋಗಳಲ್ಲಿ ಸುಂಕಗಳು, ಕೋಟಾಗಳು, ಸುಂಕಗಳ ಪ್ರಕಾರಗಳು, ಸುಂಕಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು, ಕೋಟಾದ ಪ್ರಕಾರಗಳು ಮತ್ತು ಕೋಟಾಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕೊಡುಗೆ ರೇಖೆಗಳು, ಕೊಡುಗೆ ರೇಖೆಗಳ ಈ ಒಂದು ಕಲ್ಪನೆಗಳು ಮತ್ತು ಕೊಡುಗೆ ರೇಖೆಗಳ ಈ ಒಂದು ಲಿಮಿಟೇಷನ್ಸ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ. ಕೊಡುಗೆ ರೇಖೆಗಳು, ಆಫರ್ ಕರ್ವ್ಸ್. The offer curves an important analysis in international economics. It is also known as the reciprocal demand curve, developed by Professor J.S. Mill, Edgeworth and Professor Alfred Marshall. ಕೊಡುಗೆ ರೇಖೆಗಳು ಜೆ.ಎಸ್. ಮಿಲ್ ಅವರ ಪರಸ್ಪರ ಬೇಡಿಕೆ ಸಿದ್ಧಾಂತವನ್ನು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ಲು ಮತ್ತು ಎಡ್ಜ್ವರ್ತ್ ಅವರು ಕೊಡುಗೆ ರೇಖೆಗಳ ಮುಖಾಂತರ ತಿಳಿಯಪಡಿಸಿದ್ದಾರೆ. ಕೊಡುಗೆ ರೇಖೆಗಳು ಪರಸ್ಪರ ಬೇಡಿಕೆ ತತ್ವವನ್ನು ಸಮರ್ಥವಾಗಿ ವಿವರಿಸುತ್ತವೆ. ಈ ಕೊಡುಗೆ ರೇಖೆಗಳ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋಣ. ದಿ ಆಫರ್ ಕರ್ವ್ ಈಸ್ ಎ ಕಂಟ್ರಿ ಡಿಟರ್ಮಿನ್ ದಿ ರಿಲೇಟಿವ್ ಕಮಾಡಿಟಿ ಪ್ರೈಸ್ ಅಟ್ ವಿಚ್ ಟ್ರೇಡ್ ಟೇಕ್ ಪ್ಲೇಸ್. ಬೇರೆ ದೇಶದ ವಸ್ತುವೊಂದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಪಡೆಯಲು ಒಂದು ದೇಶ ತನ್ನ ವಸ್ತುವನ್ನು ಯಾವ ಪ್ರಮಾಣದಲ್ಲಿ ಕೊಡಲು ತಯಾರಿರುತ್ತದೆ ಎಂಬುದನ್ನು ಕೊಡುಗೆ ರೇಖೆ ತಿಳಿಯಪಡಿಸುತ್ತದೆ. ಕೊಡುಗೆ ರೇಖೆಗಳನ್ನು ಪರಸ್ಪರ ಬೇಡಿಕೆ ರೇಖೆಗಳು ಎಂದು ಸಹ ಕರೆಯಲಾಗುತ್ತದೆ. ಯಾವುದೊಂದು ದೇಶವು ಆಮದು ಮಾಡಿಕೊಳ್ಳಬಹುದಾದ ಸರಕಿನ ನಿರ್ದಿಷ್ಟ ಪ್ರಮಾಣಕ್ಕೆ ಪ್ರತಿಯಾಗಿ ತಾನು ಕೊಡಲು ಇಚ್ಛಿಸುವ ರಫ್ತು ಸರಕಿನ ನಿರ್ದಿಷ್ಟ ಪ್ರಮಾಣವನ್ನು ತಿಳಿಯಪಡಿಸುತ್ತದೆ ಕೊಡುಗೆ ರೇಖೆ. ಬೇರೆ ದೇಶದ ವೈ ಸರಕಿನ ಒಂದು ನಿರ್ದಿಷ್ಟ ಪ್ರಮಾಣಕ್ಕೆ ಬದಲಿಯಾಗಿ ಈ ದೇಶ ತನ್ನ ಎಕ್ಸ್ ಸರಕಿನ ಎಷ್ಟು ಪ್ರಮಾಣವನ್ನು ಕೊಡುವ ಇಚ್ಛೆ ಹೊಂದಿದೆ ಎಂಬುದನ್ನು ತಿಳಿಯಪಡಿಸುತ್ತದೆ. ಯಾವುದು? ಕೊಡುಗೆ ರೇಖೆ ಅಥವಾ ನಿವೇದನ ರೇಖೆ. ಈ ಕೊಡುಗೆ ರೇಖೆಯನ್ನು ನಾವು ರೇಖಾಚಿತ್ರದ ಮೂಲಕ ಈ ರೀತಿ ವಿವರಿಸಬಹುದು. ಈ ಒಂದು ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಟ್ಟೆ ಉತ್ಪಾದನೆಯನ್ನು ಹಾಗೂ OY ಅಕ್ಷದಲ್ಲಿ ಮದ್ಯ ಉತ್ಪಾದನೆಯನ್ನು ತೋರಿಸಲಾಗಿದೆ. ಚಿತ್ರದಲ್ಲಿ OE ಇಂಗ್ಲೆಂಡ್ನ ಕೊಡುಗೆ ರೇಖೆಯಾಗಿದ್ದು, ಇದು ಒಂದು ನಿರ್ದಿಷ್ಟ ಪ್ರಮಾಣದ ಮದ್ಯಕ್ಕೆ ಎಷ್ಟು ಪ್ರಮಾಣದ ಬಟ್ಟೆ ಕೊಡಲು ಇಂಗ್ಲೆಂಡ್ ಸಿದ್ಧವಿದೆ ಎಂಬುದನ್ನು ತಿಳಿಯಪಡಿಸುತ್ತದೆ. ಯಾವುದು? OE ಇಂಗ್ಲೆಂಡ್ನ ಕೊಡುಗೆ ರೇಖೆ. ಅದೇ ರೀತಿ OP ಪೋರ್ಚುಗಲ್ ದೇಶದ ಕೊಡುಗೆ ರೇಖೆಯಾಗಿದ್ದು, ಈ ರೇಖೆ ಒಂದು ನಿರ್ದಿಷ್ಟ ಪ್ರಮಾಣದ ಬಟ್ಟೆಗೆ ಎಷ್ಟು ಪ್ರಮಾಣದ ಮದ್ಯ ಕೊಡಲು ಪೋರ್ಚುಗಲ್ ಸಿದ್ಧವಿದೆ ಎಂಬುದನ್ನು ತಿಳಿಯಪಡಿಸುತ್ತದೆ. N ಬಿಂದುವಿನಲ್ಲಿ ಎರಡು ಕೊಡುಗೆ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುತ್ತವೆ. ಈ ಛೇದಿಸುವ ಬಿಂದುವಿನಲ್ಲಿ ಅಂತಾರಾಷ್ಟ್ರೀಯ ವಿನಿಮಯ ಅನುಪಾತವು ಅಥವಾ ವ್ಯಾಪಾರದ ಕರಾರು OQ ಯೂನಿಟ್ ಬಟ್ಟೆ OR ಯೂನಿಟ್ ಮಧ್ಯೆ ಎಂದು ನಿರ್ಧಾರವಾಗುತ್ತದೆ. ಆದ್ದರಿಂದ ಮುಕ್ತ ವ್ಯಾಪಾರದ ಅಡಿಯಲ್ಲಿ N ಬಿಂದುವಿನಲ್ಲಿ ಸ್ಥಿರ ಸಮತೋಲನ ವ್ಯಾಪಾರ ಕರಾರು ನಿರ್ಧಾರವಾಗುತ್ತದೆ. N ಬಿಂದುವಿನಲ್ಲಿ ಎರಡು ರಾಷ್ಟ್ರಗಳ ಸಮುದಾಯ ಔದಾಸೀನ್ಯ ರೇಖೆಗಳು ಪರಸ್ಪರ ಒಂದನ್ನೊಂದು ಸ್ಪರ್ಶಿಸುತ್ತವೆ OT ಬೆಲೆಯಲ್ಲಿ. ಈ ಒಂದು ಕೊಡುಗೆ ರೇಖೆಗಳ ಕಲ್ಪನೆಗಳು ಅಸಂಪ್ಷನ್ಸ್. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ನಿವೇದನ ರೇಖೆಗಳ ವಿಶ್ಲೇಷಣೆಯು ಕೆಳಗಿನ ಕಲ್ಪನೆಗಳನ್ನು ಒಳಗೊಂಡಿದೆ. ಸೊ ಈ ಒಂದು ಆಫರ್ ಕರ್ವ್ಸ್ ಬೇಸ್ಡ್ ಆನ್ ದಿ ಫಾಲೋಯಿಂಗ್ ಅಸಂಪ್ಷನ್ಸ್. ದೇರ್ ಆರ್ ಟೂ ಕಂಟ್ರೀಸ್, ಸೇ ಇಂಗ್ಲೆಂಡ್ ಆ್ಯಂಡ್ ಪೋರ್ಚುಗಲ್. ವ್ಯಾಪಾರದಲ್ಲಿ ಎರಡು ದೇಶಗಳನ್ನು ಪರಿಗಣಿಸಲ್ಪಡಲಾಗಿರುತ್ತೆ. ಆ ಎರಡು ದೇಶಗಳು ಅಂತಾರೆ, ಒಂದು ಇಂಗ್ಲೆಂಡು, ಇನ್ನೊಂದು ದೇಶ ಪೋರ್ಚುಗಲ್. ದೇರ್ ಆರ್ ಟೂ ಕಮಾಡಿಟೀಸ್, ಸೇ ಫಸ್ಟ್ ಒನ್ ಇಸ್ ವೈನ್, ಸೆಕೆಂಡ್ ಒನ್ ಇಸ್ ಕ್ಲಾತ್. ವ್ಯಾಪಾರದಲ್ಲಿ ಎರಡು ರೀತಿಯ ಸರಕುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಬೋತ್ ದಿ ಕಮಾಡಿಟೀಸ್ ಆರ್ ಪ್ರೊಡ್ಯೂಸ್ಡ್ ಅಂಡರ್ ದಿ ಲಾ ಆಫ್
ಕಾನ್ಸ್ಟೆಂಟ್ ರಿಟರ್ನ್ಸ್. ಎರಡೂ ಸರಕುಗಳು ಕೂಡ ಸ್ಥಿರ ಪ್ರತಿಫಲ ನಿಯಮದ ಆಧಾರದ ಮೇಲೆ ಉತ್ಪಾದನೆಯಾಗುತ್ತಿರುತ್ತವೆ. ದೇರ್ ಆರ್ ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಇಲ್ಲಿ ಸಾರಿಗೆ ವೆಚ್ಚವನ್ನು ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲ. ದ ನೀಡ್ಸ್ ಆಫ್ ದಿ ಟೂ ಕಂಟ್ರೀಸ್ ಆರ್ ಸಿಮಿಲರ್. ಎರಡು ದೇಶಗಳ ಈ ಒಂದು ಅಗತ್ಯತೆ ಅಥವಾ ಬೇಡಿಕೆಗಳು ಸಾಮ್ಯತೆಯನ್ನು ಹೊಂದಿರುತ್ತವೆ. ದೇರ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಅಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶ ಅಸ್ತಿತ್ವದಲ್ಲಿರುತ್ತದೆ. ದೇರ್ ಈಸ್ ಫುಲ್ ಎಂಪ್ಲಾಯ್ಮೆಂಟ್. ಅಲ್ಲಿ ಪೂರ್ಣೋದ್ಯೋಗದ ಸ್ಥಿತಿ ನೆಲೆಸಿರುತ್ತದೆ. ದೇರ್ ಈಸ್ ಫ್ರೀ ಟ್ರೇಡ್ ಬಿಟ್ವೀನ್ ದಿ ಟೂ ಕಂಟ್ರೀಸ್. ಎರಡು ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂಥ ವ್ಯಾಪಾರ ಮುಕ್ತವಾಗಿರುತ್ತದೆ. ಈ ರೀತಿ ಹಲವಾರು ಕಲ್ಪನೆಗಳ ಆಧಾರದ ಮೇಲೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಕೊಡುಗೆ ರೇಖೆಯ ವಿಶ್ಲೇಷಣೆಯನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ಒಪಿ ಪೋರ್ಚುಗಲ್ ರೇಖಾಚಿತ್ರದಲ್ಲಿ ತಿಳಿಯಪಡಿಸಿದಂತೆ ಒಪಿ ಪೋರ್ಚುಗಲ್ ದೇಶದ ಕೊಡುಗೆ ರೇಖೆಯಾಗಿದ್ದು, ಈ ರೇಖೆ ಒಂದು ನಿರ್ದಿಷ್ಟ ಪ್ರಮಾಣದ ಬಟ್ಟೆಗೆ ಎಷ್ಟು ಪ್ರಮಾಣದ ಮದ್ಯ ಕೊಡಲು ಪೋರ್ಚುಗಲ್ ಸಿದ್ಧವಿದೆ ಎಂಬುದನ್ನು ತಿಳಿಯಪಡಿಸುತ್ತದೆ. ಎನ್ ಬಿಂದುವಿನಲ್ಲಿ ಎರಡೂ ಕೊಡುಗೆ ರೇಖೆಗಳು ಕೂಡ ಛೇದಿಸಿರುತ್ತವೆ. OE ಇಂಗ್ಲೆಂಡ್ನ ಕೊಡುಗೆ ರೇಖೆಯಾಗಿದ್ದು, ಇದು ನಿರ್ದಿಷ್ಟ ಪ್ರಮಾಣದ ಮದ್ಯಕ್ಕೆ ಎಷ್ಟು ಪ್ರಮಾಣದ ಬಟ್ಟೆ ಕೊಡಲು ಇಂಗ್ಲೆಂಡ್ ಸಿದ್ಧವಿದೆ ಎಂಬುದನ್ನು ತಿಳಿಸುತ್ತದೆ. ಎನ್ ಬಿಂದುವಿನಲ್ಲಿ ಎರಡೂ ರಾಷ್ಟ್ರಗಳ ಸಮುದಾಯ ಔದಾಸೀನ್ಯ ರೇಖೆಗಳು ಪರಸ್ಪರ ಒಂದನ್ನೊಂದು OT ಬೆಲೆಯ ರೇಖೆಯ ಮೇಲೆ ಸ್ಪರ್ಶಿಸಿದೆ. ದಿ ಪಾಯಿಂಟ್ ಆಫ್ ಎನ್ ವೇರ್ ದಿ ಟೂ ಆಫರ್ ಕರ್ವ್ಸ್ ಇಂಟರ್ಸೆಕ್ಟ್ ವಿಲ್ ಡಿಟರ್ಮಿನ್ ದಿ quantities of exports and imports of each commodity offered at international prices by two countries. ಅಂದರೆ ಎನ್ ಬಿಂದುವಿನಲ್ಲಿ ಎರಡು ಸರಕುಗಳ ಸಮುದಾಯ ಔದಾಸೀನ್ಯ ರೇಖೆಗಳು ಪರಸ್ಪರ ಒಂದನ್ನೊಂದು OT ಬೆಲೆಯ ರೇಖೆಯ ಮೇಲೆ ಸ್ಪರ್ಶಿಸಿದೆ. ಇಲ್ಲಿ ಔದಾಸೀನ್ಯ ರೇಖೆಗಳು ಮತ್ತು ಸಮುದಾಯ ಔದಾಸೀನ್ಯ ರೇಖೆಗಳು ಅಂತಂದರೆ, ಔದಾಸೀನ್ಯ ರೇಖೆಗಳು ಅಂತಂದರೆ ಒಂದೇ ಪ್ರಮಾಣದ ತೃಪ್ತಿ ನೀಡ್ತಕ್ಕಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಯನ್ನು ಔದಾಸೀನ್ಯ ರೇಖೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಮುದಾಯದ ಔದಾಸೀನ್ಯ ರೇಖೆ ಅಂತಂದರೆ ಒಂದು ದೇಶ ಅಥವಾ ಒಂದು ಸಮುದಾಯಕ್ಕೆ ಒಂದೇ ಪ್ರಮಾಣದ ತೃಪ್ತಿ ನೀಡ್ತಕ್ಕಂಥ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ರೇಖೆಯನ್ನು ಸಮುದಾಯ ಔದಾಸೀನ್ಯ ರೇಖೆ ಅಂತ ಹೇಳ್ತೀವಿ. ಹೀಗೆ ಎನ್ ಬಿಂದುವಿನಲ್ಲಿ ಎರಡು ರಾಷ್ಟ್ರಗಳ ಸಮುದಾಯ ಔದಾಸೀನ್ಯ ರೇಖೆಗಳು ಪರಸ್ಪರ ಒಂದನ್ನೊಂದು OT ಬೆಲೆಯ ರೇಖೆಯಲ್ಲಿ ಸ್ಪರ್ಶಿಸಿವೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ಪೋರ್ಚುಗಲ್ಗೆ ವ್ಯಾಪಾರದ ಕರಾರು ಹೆಚ್ಚು ಅನುಕೂಲಕರವಾಗಿರುತ್ತದೆ, ಏಕೆಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಮದ್ಯಕ್ಕೆ ಹೆಚ್ಚು ಪ್ರಮಾಣದ ಬಟ್ಟೆಯನ್ನು ವಿನಿಮಯಿಸಲ್ಪಡಲಾಗುತ್ತದೆ. ಪೋರ್ಚುಗಲ್ಗೆ ವ್ಯಾಪಾರದ ಕರಾರುಗಳು ಹೆಚ್ಚು ಅನುಕೂಲಕರವಾಗಿರುತ್ತವೆ. ಏಕೆ ಅಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಮದ್ಯಕ್ಕೆ ಹೆಚ್ಚು ಪ್ರಮಾಣದಷ್ಟು ಈ ಒಂದು ಬಟ್ಟೆಯನ್ನು ವಿನಿಮಯಿಸಲ್ಪಡಲಾಗುತ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಒಂದು ಕೊಡುಗೆ ರೇಖೆಗಳ ಸಿದ್ಧಾಂತ ಹಲವಾರು ಟೀಕೆಗಳನ್ನು ಒಳಗೊಂಡಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಕೊಡುಗೆ ರೇಖೆಯ ಬಗ್ಗೆ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ದೀವಿ. ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ದೇಶಗಳ ಈ ಒಂದು ಕೊಡುಗೆ ರೇಖೆಗಳು ಅವೆರಡೂ ಕೂಡ ಸಮನಾಗಿರ್ತಕ್ಕಂಥ ಬಿಂದುವಿನಲ್ಲಿ ಎರಡು ದೇಶಗಳ ಈ ಒಂದು ಸಮುದಾಯ ಔದಾಸೀನ್ಯ ರೇಖೆಗಳು OT ಈ ಒಂದು ಬೆಲೆಯ ರೇಖೆಯಲ್ಲಿ ಸ್ಪರ್ಶಿಸ್ತವೆ. ಇದರಿಂದ ಎರಡು ರಾಷ್ಟ್ರಗಳಿಗೆ ಅನುಕೂಲವಾಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ಔದಾಸೀನ್ಯ ರೇಖಾ ವಿಶ್ಲೇಷಣೆಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈಗ ಈ ಒಂದು ರೇಖೆಯು ಕೂಡ ಕೆಲವೊಂದು ಅವಾಸ್ತವಿಕವಾಗಿರ್ತಕ್ಕಂಥ ಕಲ್ಪನೆಗಳನ್ನು ಆಧಾರವಾಗಿ ಹೊಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಏನು ಅವಾಸ್ತವಿಕವಾಗಿರ್ತಕ್ಕಂಥ ಕಲ್ಪನೆಗಳನ್ನು ಈ ಒಂದು ರೇಖೆಗಳು ಒಳಗೊಂಡಿದ್ದೇವೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಸಿದ್ಧಾಂತ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪೂರ್ಣೋದ್ಯೋಗ, ಮುಕ್ತ ವ್ಯಾಪಾರ, ಉತ್ಪಾದನಾಂಗಗಳ ಮುಕ್ತ ಚಲನೆ ಮುಂತಾದ ಹಲವಾರು ಅವಾಸ್ತವಿಕವಾಗಿರ್ತಕ್ಕಂಥ ಕಲ್ಪನೆಗಳನ್ನು ಆಧಾರವಾಗಿ ಹೊಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಪ್ರಸ್ತುತ ಎಲ್ಲಿ ಕೂಡ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶವನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಮಾರುಕಟ್ಟೆಯಲ್ಲಿ ಹಲವಾರು ಜನ ಮಾರಾಟಗಾರರಿರ್ತಾರೆ ಮತ್ತು ಹಲವಾರು ಜನ ಗ್ರಾಹಕರು ಇರ್ತಾರೆ. ಇಲ್ಲಿ ಮಾರಾಟ ಆಗ್ತಿರ್ತಕ್ಕಂಥ ಸರಕು ಏಕರೂಪದ್ದಾಗಿರುತ್ತದೆ. ಇಲ್ಲಿ ಯಾವ ರೀತಿ ಏಕರೂಪದ್ದಾಗಿರುತ್ತೆ ಅಂತಾರೆ, ಬಣ್ಣ, ಗಾತ್ರ, ಆಕಾರ, ವಾಸನೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲದೆ ಇರತಕ್ಕಂಥ ಏಕರೂಪದ ಸರಕು ಆ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಿರುತ್ತದೆ. ಸೊ ಇಲ್ಲಿ ಸರಕಿನ ಬೆಲೆಯನ್ನು ನಿಗದಿಪಡಿಸ್ತಕ್ಕಂಥದ್ದು ಉತ್ಪಾದಕರು ಅಲ್ಲ ಮತ್ತು
ಕೊಳ್ಳುವವರು ಕೂಡ ಅಲ್ಲ. ಕಾಣದ ಕೈ ಆ ಒಂದು ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆಯನ್ನು ನಿರ್ಧಾರ ಮಾಡುತ್ತದೆ. ಹೇಗೆ ಅಂತಂದರೆ, ಆ ಒಂದು ಮಾರುಕಟ್ಟೆಯಲ್ಲಿ ಸರಕಿನ ಬೇಡಿಕೆ ಎಷ್ಟಿರುತ್ತೆ ಮತ್ತು ಆ ಒಂದು ಮಾರುಕಟ್ಟೆಯಲ್ಲಿ ಸರಕಿನ ಪೂರೈಕೆ ಎಷ್ಟಿರುತ್ತೆ. ಈ ಒಂದು ಬೇಡಿಕೆ ಮತ್ತು ಪೂರೈಕೆಗಳು ಎರಡೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಪಾಯಿಂಟಲ್ಲಿ ಇವೆರಡು ಕೂಡ ಈಕ್ವಲ್ ಆಗಿರ್ತಕ್ಕಂಥ ಪಾಯಿಂಟಲ್ಲಿ ಬೆಲೆ ನಿಗದಿ ಆಗುತ್ತೆ. ಈ ರೀತಿ ನಿಗದಿ ಆಗಿರ್ತಕ್ಕಂಥ ಬೆಲೆಯಲ್ಲಿ ಉತ್ಪಾದಕರು ಸರಕುಗಳನ್ನು ಮಾರಾಟ ಮಾಡ್ತಿರ್ತಾರೆ, ಗ್ರಾಹಕರು ಸರಕುಗಳನ್ನು ಕೊಂಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಇದನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳ್ತೀವಿ. ಆದರೆ ವಾಸ್ತವಿಕ ಜಗತ್ತಿನಲ್ಲಿ ನಾವು ನೋಡ್ತಿರ್ತಕ್ಕಂಥ ಮಾರುಕಟ್ಟೆ ಸನ್ನಿವೇಶ ಅಂತಾರೆ ಅದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸನ್ನಿವೇಶಗಳಾಗಿರ್ತಕ್ಕಂಥ ಏಕಸ್ವಾಮ್ಯ ಮಾರುಕಟ್ಟೆ ಕೆಲವು ಕಡೆ ನೋಡ್ತೀವಿ. ಬಹುತೇಕವಾಗಿ ನಾವು ನೋಡ್ತಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಅಂತಾರೆ ಅದು ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆ ಅಂತಲೇ ಹೇಳ್ತೀವಿ. ಇನ್ನು ಪೂರ್ಣೋದ್ಯೋಗದ ಸ್ಥಿತಿ ನೆಲೆಸಿರುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಇದಾಗಿರುತ್ತೆ. ಪೂರ್ಣೋದ್ಯೋಗದ ಸ್ಥಿತಿ ನೆಲೆಸಿರುತ್ತೆ ಅಂತಾರೆ ಇಲ್ಲಿ JBC ಅವರ ಮಾರುಕಟ್ಟೆ ನಿಯಮದ ಆಧಾರದ ಮೇಲೆ ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ಸರಕುಗಳು ಕೂಡ ಬೇಡಿಕೆ ರೂಪದಲ್ಲಿ ಮಾರಾಟ ಆಗ್ತವೆ. ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ಸರಕುಗಳು ಕೂಡ ಬೇಡಿಕೆ ರೂಪದಲ್ಲಿ ಮಾರಾಟ ಆದಂಥ ಸಂದರ್ಭದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ಸರಕುಗಳು ಕೂಡ ಬೇಡಿಕೆ ರೂಪದಲ್ಲಿ ಮಾರಾಟ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ಸಮಗ್ರ ಪೂರೈಕೆ ಸಮಗ್ರ ಬೇಡಿಕೆಗೆ ಸಮನಾಗಿರುತ್ತದೆ. ಯಾವಾಗ ಸಮಗ್ರ ಪೂರೈಕೆ ಸಮಗ್ರ ಬೇಡಿಕೆಗೆ ಸಮನಾಗಿರುತ್ತದೋ ಆಗ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಸ್ಥಿತಿ ನೆಲೆಸಿರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಹೇಳ್ತಾರೆ. ಆದರೆ ವಾಸ್ತವಿಕ ಜಗತ್ತಿನಲ್ಲಿ ಯಾವೊಂದು ದೇಶದಲ್ಲೂ ಕೂಡ ಪೂರ್ಣೋದ್ಯೋಗದ ಪರಿಸ್ಥಿತಿ ನೆಲೆಸಿರುವುದಿಲ್ಲ. ಅರೆ ಉದ್ಯೋಗದ ಸಮತೋಲನ ಇರುತ್ತೆ ಹೊರತು ಪೂರ್ಣೋದ್ಯೋಗದ ಸ್ಥಿತಿ ನೆಲೆಸಿರಲ್ಲ ಅಂತ ಬಹುತೇಕ ಆಧುನಿಕ ಆರ್ಥಿಕ ಚಿಂತಕರು ಇದನ್ನು ಟೀಕೆ ಮಾಡಿದ್ದಾರೆ. ಅದೇ ರೀತಿ ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂಥ ವ್ಯಾಪಾರದಲ್ಲಿ ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ವ್ಯವಸ್ಥೆ ಇರುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಆದರೆ ವಾಸ್ತವಿಕ ಜಗತ್ತಿನಲ್ಲಿ ನಾವು ಅಂತಹ ಒಂದು ಫ್ರೀ ಟ್ರೇಡ್ ಪಾಲಿಸಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ದೇಶವೂ ಕೂಡ ಆ ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕೆಲವೊಂದು ನಿಯಂತ್ರಣಗಳನ್ನು ನಿರ್ಬಂಧಗಳನ್ನು ವಿಧಿಸಿರ್ತಕ್ಕಂಥ ಈ ಒಂದು ರಕ್ಷಣಾತ್ಮಕವಾಗಿರ್ತಕ್ಕಂಥ ವ್ಯಾಪಾರ ನೀತಿಯನ್ನು ನೋಡ್ತೀವಿ ಹೊರತು ಮುಕ್ತವಾಗಿರ್ತಕ್ಕಂಥ ವ್ಯಾಪಾರ ನೀತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಷ್ಟ್ರಗಳ ಮಧ್ಯೆ ಮುಕ್ತವಾಗಿರ್ತಕ್ಕಂಥ ಚಲನೆ ಇರುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಕೂಡ ಅವಾಸ್ತವಿಕವಾಗಿರ್ತಕ್ಕಂಥ ಒಂದು ಕಲ್ಪನೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಭೌಗೋಳಿಕ ವ್ಯವಸ್ಥೆಯಲ್ಲಿನ ಭಿನ್ನತೆ, ವಾತಾವರಣದಲ್ಲಿ ಭಿನ್ನತೆ, ಹೀಗೆ ಹಲವಾರು ಕಾರಣಗಳಿಂದಾಗಿ ಮತ್ತು ನಿಯಂತ್ರಣಗಳಿಂದಾಗಿ ರಾಷ್ಟ್ರಗಳ ಮಧ್ಯೆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವಾಸ್ತವಿಕವಾಗಿರ್ತಕ್ಕಂಥ ಕಲ್ಪನೆಗಳನ್ನು ಆಧಾರವಾಗಿಟ್ಕೊಂಡು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ಲು ಕೊಡುಗೆ ರೇಖೆಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಇನ್ನು ಸಾಟಿ ವಿನಿಮಯ ವ್ಯಾಪಾರದ ಕರಾರುಗಳು ಸಾಲುವುದಿಲ್ಲ. ಪ್ರೊಫೆಸರ್ ಜೀವನ್ಸ್ ಅವರ ಪ್ರಕಾರ ಸಾಟಿ ವಿನಿಮಯ ವ್ಯಾಪಾರದ ಕರಾರು ವ್ಯಾಪಾರದಿಂದ ಲಭ್ಯವಾಗುವ ಪ್ರಯೋಜನಗಳನ್ನು ಮಾಪನ ಮಾಡಲು ಸಾಕಾಗುವುದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಿದ್ದಾರೆ. ಯಾವುದನ್ನು? ಕೊಡುಗೆ ರೇಖೆಗಳನ್ನು. ನೆಕ್ಸ್ಟು ಪೂರೈಕೆಯ ಅವಗಣನೆ. ಅಂತಾರಾಷ್ಟ್ರೀಯ ಮೌಲ್ಯವನ್ನು ನಿರ್ಧರಿಸುವಾಗ ಬೇಡಿಕೆ ಅಂಶಕ್ಕೆ ಅತಿಯಾಗಿ ಪ್ರಾಶಸ್ತ್ಯ ನೀಡಲಾಗಿದೆ. ಪೂರೈಕೆ ಅಂಶದ ಪ್ರಭಾವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಿದ್ದಾರೆ. ಕೊಡುಗೆ ರೇಖೆಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಬೇಡಿಕೆ ಅಂಶಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಟ್ಟಿದ್ದಾರೆ ಹೊರತು ಆ ಸರಕಿನ ಪೂರೈಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು, ಆ ಒಂದು ಸರಕಿನ ಪೂರೈಕೆಗೆ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಕಡೆಗಣಿಸಲಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಅದೇ ರೀತಿ ಇದು ಒಂದು ಅಸ್ಪಷ್ಟವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಅಂದ್ಬಿಟ್ಟು ಟೀಕೆ ಮಾಡಿದ್ದಾರೆ. ವ್ಯಾಪಾರದ ಕರಾರಿನ ನಿರ್ಧಾರದಲ್ಲಿ ಸಾಪೇಕ್ಷ ವೆಚ್ಚದ ಸ್ಥಿತಿಗತಿಗಳು, ಆದಾಯದ ಏರಿಳಿತಗಳು, ಹಣದುಬ್ಬರ, ಪಾವತಿ ಶಿಲ್ಕಿನ ಸಮಸ್ಯೆ ಮುಂತಾದ ಹಲವಾರು ಅಂಶಗಳನ್ನು ಕಡೆಗಣಿಸಲಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಹಣದುಬ್ಬರ ಅಂದ್ರೇನು, ಹಣದುಬ್ಬರಕ್ಕೆ ಕಾರಣಗಳೇನು, ಹಣದುಬ್ಬರದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನು, ಪಾವತಿ ಶಿಲ್ಕಿನ ಸಮಸ್ಯೆ, ಯಾವ ಕಾರಣಗಳಿಂದಾಗಿ ಈ ಒಂದು ಪಾವತಿ ಶಿಲ್ಕಿನ ಅಸಮತೋಲನ ಉಂಟಾಗುತ್ತೆ, ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳೇನು, ಪಾವತಿ ಶಿಲ್ಕಿನ ಈ ಒಂದು ಅಸಮತೋಲನ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಬೇಕು, ಈ ಥರ ಹಲವಾರು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಲ್ಲಿ ಈ ಒಂದು ಸಿದ್ಧಾಂತ ವಿಫಲವಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಿದ್ದಾರೆ. ಸೊ ಹೀಗೆ ಈ ಒಂದು ಸಿದ್ಧಾಂತ ಹಲವಾರು ಈ ಒಂದು ಟೀಕೆಗಳನ್ನು ಒಳಗೊಂಡಿದೆ ಅಂತ ಅಂದ್ಬಿಟ್ಟು ಇದನ್ನು ಟೀಕೆ ಮಾಡಲಾಗಿದೆ. ಸೊ ಹೀಗೆ ಕೊಡುಗೆ ರೇಖೆಗಳು, ಈ ಒಂದು ಕೊಡುಗೆ ರೇಖೆಗಳ ವಿಶ್ಲೇಷಣೆ JS ಮಿಲ್ ಅವರ ಪರಸ್ಪರ ಬೇಡಿಕೆ ಸಿದ್ಧಾಂತವನ್ನು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ಲು ಮತ್ತು ಎಡ್ಜ್ವರ್ತ್ ಅವರು ಕೊಡುಗೆ ರೇಖೆಗಳ ಮುಖಾಂತರ ತಿಳಿಯಪಡಿಸಿದ್ದಾರೆ. ಕೊಡುಗೆ ರೇಖೆಗಳು ಪರಸ್ಪರ ಬೇಡಿಕೆ ತತ್ವವನ್ನು ಸಮರ್ಥವಾಗಿ ವಿವರಿಸ್ತವೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕೊಡುಗೆ ರೇಖೆಗಳು ಏನನ್ನು ಹೇಳ್ತವೆ ಅಂತಂದರೆ, ಬೇರೆ ದೇಶದ ವಸ್ತುವೊಂದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಪಡೆಯಲು ಒಂದು ದೇಶ ತನ್ನ ವಸ್ತುವನ್ನು ಯಾವ ಪ್ರಮಾಣದಲ್ಲಿ ಕೊಡಲು ತಯಾರಿರುತ್ತದೆ ಎಂಬುದನ್ನು ಕೊಡುಗೆ ರೇಖೆಗಳು ತಿಳಿಯಪಡಿಸುತ್ತವೆ. ಕೊಡುಗೆ ರೇಖೆಗಳನ್ನು ಪರಸ್ಪರ ಬೇಡಿಕೆ ರೇಖೆಗಳು ಎಂದು ಸಹ ಕರೆಯಲಾಗುತ್ತದೆ. ಸೊ ಒಂದು ದೇಶ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವಿಗೆ ಎಷ್ಟು ಪ್ರಮಾಣದಲ್ಲಿ ತನ್ನ ವಸ್ತುವನ್ನು ಕೊಡಲು ಸಿದ್ಧವಿದೆ ಎಂಬ ವಿಚಾರ
ಈ ಎರಡು ವಸ್ತುಗಳ ಸಾಪೇಕ್ಷ ಬೆಲೆಗಳಿಂದ ನಿರ್ಧರಿಸಲ್ಪಡುತ್ತದೆ. ಯಾವುದೊಂದು ದೇಶವು ಆಮದು ಮಾಡಿಕೊಳ್ಳಬಹುದಾದ ಸರಕಿನ ನಿರ್ದಿಷ್ಟ ಪ್ರಮಾಣಕ್ಕೆ ಪ್ರತಿಯಾಗಿ ತಾನು ಕೊಡಲು ಇಚ್ಛಿಸುವ ರಫ್ತು ಸರಕಿನ ನಿರ್ದಿಷ್ಟ ಪ್ರಮಾಣವನ್ನು ತೋರಿಸುತ್ತದೆ. ಈ ಒಂದು ಕೊಡುಗೆಯ ರೇಖೆ. ಈ ಕೊಡುಗೆ ರೇಖೆಗಳನ್ನು ಪರಸ್ಪರ ಬೇಡಿಕೆ ರೇಖೆ ಅಂತಲೂ ಸುಟ ಕರೀತಾರೆ. ಕೊಡುಗೆ ರೇಖೆಯನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪೂರೈಕೆ ಅಂತಲೂ ಸಹ ವ್ಯಾಖ್ಯಾನಿಸಲಾಗುತ್ತದೆ. ಸೊ ಇದಿಷ್ಟು ಈ ಒಂದು ಕೊಡುಗೆ ರೇಖೆಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ರವರ ಈ ಒಂದು ಊಹೆಗಳು ಅಥವಾ ಕಲ್ಪನೆಗಳು ಅಥವಾ ಅಸಂಪ್ಷನ್ಸು ಯಾವುವು ಅನ್ನೋದ್ರ ಬಗ್ಗೆ ಮತ್ತು ಈ ಒಂದು ಕೊಡುಗೆ ರೇಖೆಗಳ ಈ ಒಂದು ಲಿಮಿಟೇಷನ್ಸನ್ನು ಇದುವರೆಗೂ ನಾನು ಚರ್ಚೆ ಮಾಡಿದ್ದೀನಿ. ಧನ್ಯವಾದಗಳು.